ರಶ್ಶು ಕ್ರೌಡು. ನೀವು ತಿರುಪತಿಗೆ ನಿಮ್ಮ ಮಕ್ಳ ಜೊತೆ ಹೋಗ್ತಾ ಇದ್ದೀರಾ ಅಂದರೆ ನಾವು ಮಾಡಿ ತಪ್ಪಂತೂ ಮಾಡಲೇಬೇಡಿ. ಹಲೋ ಆಲ್, ವೆಲ್ಕಮ್ ಟು ಮೈ ಉಷಾಸ್ ಲಿಟಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಈ ಬ್ಲಾಗ್ ಬಂದು ತಿರುಪತಿಗೆ ಹೋಗಿದ್ವಲ್ಲ ಆವಾಗಿಂದು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡು ನಾನು ರೆಡಿ ಆಗಿಬಿಟ್ಟೆ. ನನ್ನ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಆಮೇಲೆ ರೆಡಿ ಆದರು. ನಮ್ಮ ಪಪ್ಪ ಮಮ್ಮಿ ಕೂಡ ಮನೆಯಿಂದನೇ ರೆಡಿ ಆಗಿಬಿಟ್ಟು ಬಂದರು. ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ತಿರುಪತಿ ಹೇಳ, ತಿರುಪತಿ. ನಾವು ಮನೆ ಬಿಟ್ಟಾಗ 7:30 ಆಗಿತ್ತು. ಲೇಟ್ ಆಗೋಯ್ತು, ಇನ್ನೂ ಬೇಗ ಬಿಡ ಅಂದ್ಕೊಂಡ್ವಿ, ಆಗಲಿಲ್ಲ. ಹಾಗೆ ಹೋಗ್ತಾ ಟೋಲ್ ಹತ್ರ ಚೇಪೆಕಾಯಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ. ತೊಗೊಂಡು ಅಲ್ಲಿಂದ ಬ್ರೇಕ್ಫಾಸ್ಟ್ಗೆ ಲಾಸ್ಟ್ ಟೈಮ್ ಬಂದಿದ್ವಲ್ಲ ಮುಳ್ಬಾಗ್ಲು ದೋಸೆ ಅಂತ, ಅಲ್ಲೇ ಬಂದ್ವಿ. ತುಂಬ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಗಿತ್ತು. ಆ ಟೈಮ್ಗೆ ಅಲ್ಲೇ ಸಿಕ್ತು, ಹಾಗಾಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಎಲ್ಲ ದೋಸೆ ತೊಗೊಂಡ್ವಿ. ನನಗೂ ದೋಸೆ ಅಂದರೆ ಆಗಲ್ಲ, ಬಟ್ ಅಲ್ಲಿ ಸ್ವಲ್ಪ ಸೈಜ್ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಹಾಗಾಗಿ ಅದನ್ನೇ ತೊಗೊಂಡು ಅಲ್ಲಿಂದ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ತಿರುಪತಿಗೆ 12 o'clock ಆಗೋಯ್ತು. ತುಂಬಾ ಜನ ಇದ್ದರು, ತುಂಬಾ ಕ್ರೌಡ್ ಇತ್ತು. ಇಲ್ಲೇ ನಮಗೆ 1/2 hour ಆಗೋಯ್ತು. ಅಲ್ಲಿಂದ ಮುಡಿ ಕೊಡೋ ಅಷ್ಟರಲ್ಲಿ ಬಂದಾಗ ನಾವು 1:30 ಮುಡಿ ಕೊಟ್ಟು ನಾವು ಅಲ್ಲಿ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ 2 o'clock ಆಗೋಯಿತು. ನಮ್ಮದು ದರ್ಶನ ಟೈಮ್ ಇದ್ದಿದ್ದೆ 2 o'clock, ಲೇಟ್ ಆಗೋಯಿತು. ಏನು ಮಾಡೋಕ್ಕಾಗಲ್ಲ ಅಂತ ಹೋದ್ವಿ. ಬಟ್ ನೀವು ಮಾತ್ರ ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಈ ಥರ ಮುಡಿ ಕೊಡಬೇಕು ಅಥವಾ ನಿಮ್ಮದು ದರ್ಶನ ಇತ್ತು ಅಂತ ಹೇಳಿದ್ರೆ ನೀವು ಅದಕ್ಕಿಂತ 1 hourಗಿಂತ ಮುಂಚೆ ಹೋದ್ರೇ ನಿಮಗೆ ಒಳ್ಳೆಯದು. ಇಲ್ಲಾಂದರೆ ನಾವಾಗಿದ್ದ ಥರ ನಮಗೆ ಹೇಗಾಯಿತು ಅದೇ ಥರ ಆಗಿಬಿಡುತ್ತೆ. ನಮ್ಮದು 1 hour ಲೇಟ್ ಆಯಿತು. 2 o'clock ಇದ್ದಿದ್ದಕ್ಕೆ 3 o'clock ಬಂದ್ವಿ. ತುಂಬಾ ಜನ ಇದ್ದರು. ನಾವಂತೂ ತುಂಬಾ ಎಂಟ್ರೆನ್ಸಲ್ಲೇ ನಮ್ಮನ್ನ ಲಾಕ್ ಮಾಡಿಬಿಟ್ರು. ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ. ನನಗಂತೂ ಸಾಕಾಗೋಯಿತು. ನೆಕ್ಸ್ಟ್ ಟೈಮ್ ಅಂತೂ ಈ ಥರ ತಪ್ಪು ಮಾಡ್ಕೊಳ್ಳೇಬಾರ್ದು ಅಂತ ಅಂದ್ಕೊಂಡ್ವಿ. ಅದು ಶ್ರಾವಣ ಬೇರೆ ಆಗಿತ್ತಲ್ಲ, ತುಂಬಾ ಜನ ಇದ್ದರು. ಸಿಕ್ಕಾಪಟ್ಟೆ ಜನ. ಮುಡಿ ಕೊಡೋದಕ್ಕೇ 2 hours ಆಗೋಯಿತು ನಮಗೆ. ಅಲ್ಲಿಂದ 5 hours ವೆಯ್ಟ್ ಮಾಡಿದ್ರು. ಎಷ್ಟೇ ರಶ್ ಇದ್ರೂ, ಎಷ್ಟೇ ನಾವು ವೆಯ್ಟ್ ಮಾಡಿದ್ರೂ ಆ ಸ್ವಾಮಿದು 5 ಸೆಕೆಂಡ್ ದರ್ಶನ ಇದೆಯಲ್ಲ, ಆ ದರ್ಶನ ನಾವು ಪಟ್ಟಿದ ಕಷ್ಟನೆಲ್ಲ ಮರೆಸ್ಬಿಡುತ್ತೆ, ನೆನಪೇ ಆಗಲ್ಲ. ಸರಿ, ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಈಚೆ ಬಂದಾಗ ನೋಡಿ 11 ಆಗಿತ್ತು. ಅಲ್ಲಿಂದ ಲಡ್ಡು ಎಲ್ಲ ತೊಗೊಂಡು ಹೊರಟಾಗ 11:30 ಆಗಿದ್ದು ಫಸ್ಟ್ ಟೈಮ್. ರಶ್ಶು ಕ್ರೌಡು, ಕಾಲ್ ಟಾರ್ಚರ್ ಆಗೋಯ್ತು. ನೀನು ಒಬ್ಬ ನಡಿಯಕ್ಕೆ, ನಾನು ಪನ್ನೂನ್ ಎತ್ಕೊಂಡು ನಡಿಬೇಕು. ನಾವು ನಡಿಯಕ್ಕೆ ಆಗಿದ್ದಿಲ್ಲಪ್ಪ. ಯಾಕಪ್ಪ? ನಡಿಯಕ್ಕೆ ಆಗಿದ್ದಿಲ್ಲ, ಅಷ್ಟೊಂದು ನೋಡ್ತೈತೆ. ನಾವು ಅವತ್ತಿನ ದಿನ ರಿಟರ್ನ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಬಟ್ ಅಲ್ಲಿ ನಾವು ಪ್ಲ್ಯಾನ್ ಮಾಡಿದ ಥರ ಎಲ್ಲಾಗುತ್ತೆ, ಆಗಲಿಲ್ಲ, ಲೇಟ್ ಆಯಿತು. ಹಾಗಾಗಿ ಕೆಳಗಡೆ ಬಂದು ತಿರುಪತಿಲಿ ರೂಮ್ ಮಾಡಿ ಹಾಲ್ಟ್ ಆದ್ವಿ. ಬೆಳಗ್ಗೆ ಎದ್ದು ಪದ್ಮಾವತಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ತುಂಬಾ ರಶ್ ಇತ್ತು. ಅದು ಅಲ್ಲದೆ 12:30ಗೆ ಕ್ಲೋಸ್ ಮಾಡ್ತಾರೆ, ಸ್ವಲ್ಪ ಟೈಮು ಅಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ತೊಗೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವು ಬೆಳಗ್ಗೆನೂ ಹಿಂದಿನ ದಿನ ತಿರುಪತಿಗೆ ಹೋದಾಗ್ಲೂ ನಾವು ಏನೂ ಊಟನೇ ಮಾಡಿರಲಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಬಿಟ್ರೆ ನೈಟೂ ಏನೂ ತಿನ್ನಲಿಲ್ಲ ನಾವು, ಲೇಟ್ ಆಗೋಯ್ತು ಅಂತ. ಹಾಗಾಗಿ ಬೆಳಗ್ಗೆನೂ ಆಗಲಿಲ್ಲ. ಸೊ ಒಟ್ಟಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ರಿಟರ್ನ್ ಬರಬೇಕಾದ್ರೆ ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಒಟ್ಟಿಗೆ ಅಲ್ಲಿಂದನೇ ಹೊರಟ್ವಿ ನಾವು. ನನಗಂತೂ ತಿರುಪತಿಗೆ ಹೋಗೋದು ತುಂಬಾ ಇಷ್ಟ. ಬಟ್ ಈ ಸಲ ಯಾಕೋ ನಾವೇ ತಪ್ಪು ಮಾಡ್ಕೊಂಡ್ವಿ ಅಂತ ಅನಿಸ್ಬಿಡ್ತು. ನಾನು ಹೋಗಿರೋ ಅಷ್ಟು ಸಲಿನೂ ಯಾವತ್ತೂ ಈ ಥರ ಆಗಿರಲಿಲ್ಲ. ಎಸ್ಪೆಷಲಿ ನಮಗೆ ದರ್ಶನ ಎಷ್ಟೊತ್ತಿರುತ್ತೋ ಸ್ಪೆಷಲ್ ಎಂಟ್ರಿ ಬುಕ್ಕಿಂಗಲ್ಲಿ, ಅದಕ್ಕಿಂತ 1 hour ಬಿಫೋರ್ ಹೋದರೆ ನಮಗೆ ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲ ಅಂದರೆ ಈ ಥರ ನಾವು ಗಂಟೆಗಟ್ಟಲೆ ವೆಯ್ಟ್ ಮಾಡಬೇಕಾಗುತ್ತೆ, ಅದಂತೂ ತುಂಬ ಕಷ್ಟ. ನಾವು ತಿರುಪತಿಯಿಂದ ಬರ್ಬೇಕಾದ್ರೆ ಟಯರ್ಡ್ ಆಗ್ಬಿಟ್ಟು ಎಲ್ಲಾರ್ಗು ನಿದ್ದೆ ಬರ್ತಿತ್ತು. ಹಾಗಾಗಿ ನಿಲ್ಸ್ಬಿಟ್ಟು ಎಲ್ಲಾರು ಇಲ್ಲಿ ಮಲಗಿದ್ವಿ ಒಂದು 1/2 hour. ಈಗ ಹೊರಡ್ತಾ ಇದೀವಿ ಮತ್ತೆ. ಎಲ್ಲಾರು ಫುಲ್ ಟಯರ್ಡ್ನೆಸ್. ಬಂತು ನಮ್ ಮುದ್ದುಗೊಂಬೆ ಬಂತು. ಮುದ್ದುಗೊಂಬೆ ಅಲ್ಲೇ ಹಾಯ್ ಮಾಡು ಹಾಯ್ ಮಾಡು. ಮತ್ತೆ ನೆಕ್ಸ್ಟ್ ಮಂತ್ ತಿರುಪತಿ ಹೋಗೋಣವಾ? ಹೇಳ್ದೆ ನೆಕ್ಸ್ಟ್ ಮಂತ್ ಬರ್ತೀಯ ಮತ್ತೆ. ನಿಂಗ್ ಟಯರ್ಡ್ ಆಗ್ಲಿಲ್ವಾ? ನಿಂಗ್ ಬೇಜಾರಾಗ್ಲಿಲ್ವಾ? ನೀನ್ ಬಂದ್ರೆ ನಾನ್ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ.